ಶಿವಸಂಕಲ್ಪ ವೀರಶೈವ ಲಿಂಗಾಯತ ಒಕ್ಕೂಟ ಅಂತ ಹೇಳಿ ಒಂದು ಸಂಸ್ಥೆಯನ್ನ ನಾವು ಎಲ್ಲರೂ ಸಮಾನ ಮನಸ್ಕರು ಸೇರಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಶಿವಸಂಕಲ್ಪ ವೀರಶೈವ ಒಕ್ಕೂಟವನ್ನ ಇದೇ ತಿಂಗಳು 14ನೇ ತಾರೀಕಿನಂದು ಒಂದು ಒಕ್ಕೂಟದ ಒಂದು ಸಭೆಯನ್ನು ಸಹ ದೊಡ್ಡ ಮಟ್ಟದಲ್ಲಿ ಒಂದು ಸಭೆಯನ್ನು ಸಹ ಕರೆದಿದ್ದೀವಿ. ಈ ವೀರಶೈವ ಲಿಂಗಾಯತ ಒಕ್ಕೂಟವನ್ನ ಪ್ರಾರಂಭ ಮಾಡ್ಲಿಕ್ಕೆ ಕಾರಣ ಏನು? ಇಡೀ ರಾಜ್ಯಾದ್ಯಂತ ನಾವೆಲ್ಲ ಗಮನಿಸ್ತಾ ಬಂದಿದ್ದು ವೀರಶೈವ ಸಮಾಜವನ್ನ ತಮಗೆ ಯಾವ ರೀತಿ ಬೇಕೋ, ಯಾರ್ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಬಳಸ್ಕೊಂಡು ಮಾತಾಡ್ತಕ್ಕಂಥ ವಿಚಾರವನ್ನ ನಾವು ಪ್ರತಿದಿನವನ್ನು ಸಹ ನಾವು ಗಮನಿಸ್ತಾ ಬಂದಂತ ಸಂದರ್ಭದಲ್ಲಿ ನಮ್ಮ ಸಮಾಜ ಬಾಂಧವರು ಸಾಕಷ್ಟು ಜನಕ್ಕೆ ನೋವನ್ನು ಉಂಟು ಮಾಡಿದೆ. ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಶೈಲಿಯಲ್ಲಿ ತಮ್ಮ ತಮ್ಮ ಮಾದರಿಯಲ್ಲಿ ಹೇಳ್ತಾ ಬಂದಿದ್ದಾರೆ. ಆದ್ರೆ ಅದನ್ನೆಲ್ಲ ನಾವು ಆಲೋಚನೆಯನ್ನು ಮಾಡಿದೀವಿ. ಮಠಮಾನ್ಯಗಳು ತಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಹೇಳ್ತಾ ಬಂದ್ರು, ರಾಜಕಾರಣಿಗಳು ತಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಹೇಳ್ತಾ ಬಂದ್ರು. ಇದನ್ನೆಲ್ಲ ನಾವು ಗಮನಿಸಿದ ಹಿಂದಿಂದ ಬಂದಿರುತ್ತ ಬಸವಾದಿ ಶಿವಶರಣರಾಗಿರ್ಬೋದು, ಪಂಚಾಚಾರ್ಯರಾಗಿರ್ಬೋದು, ನಮ್ಮ ಸಮಾಜಕ್ಕೆ ಅತ್ಯುನ್ನತ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಮಾಜಕ್ಕೆ ತನ್ನದೇ ಆದಂತ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಆ ಹೆಸರನ್ನ ಬಿಟ್ಟು ತಮಗೇನ್ ಬೇಕೋ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲದನ್ನು ಬಳಸ್ತಾ ಹೋದ ಸಂದರ್ಭದಲ್ಲಿ ಮತ್ತೆ ಜೊತೆಯಲ್ಲಿ ಉಪಜಾತಿ ಪ್ರಭಾವ ಸಹ ಹೆಚ್ಚು ಮಾಡ್ತಾ ಯಾರಿಗೆ ಅವಶ್ಯಕತೆ ಇದೆ? ಇವತ್ತು ಉಪಜಾತಿಗಳಿಂದ ಆಗ್ತಕ್ಕಂಥ ಲಾಭ ರಾಜಕಾರಣಿಗಳಿಗಿರ್ಬೋದು, ಸ್ವಾಮೀಜಿಗಳಿಗಿರ್ಬೋದು, ಪ್ರತಿಯೊಬ್ಬ ಜಾತಿಗೊಬ್ಬೊಬ್ಬ ನಮ್ಮಲ್ಲಿ ಗುರುಗಳಾಗಿರೋದ್ರಿಂದ ಆ ಗುರುಗಳು ನನ್ನ ಹೆಸರನ್ನ ಬರೆಸಿ, ನಮ್ಮ ಸಮಾಜದ ಹೆಸರನ್ನು ಬರೆಸಿ ಅಂತಕ್ಕಂಥದ್ದನ್ನ ಗುರುಗಳು ಹೇಳಿಕೆ ಕೊಡ್ತಾ ಬಂದ್ರು. ನಮ್ಮ ಸಮಾಜ ಬಾಂಧವರಲ್ಲಿ ಸಾಕಷ್ಟು ಗೊಂದಲಗಳ ಮೂಡಿ ಈಗ ರಾಜ್ಯಾದ್ಯಂತ ಈ ಜನಗಣತಿಯಲ್ಲಿ ನಮಗೆ ಬಹಳ ತೊಂದರೆ ಆಗಿದೆ. ಹೀಗಾಗಿ ನಾವು ಸಮಾನ ಮನಸ್ಕರು ಎಲ್ಲ ಯುವಕರದೊಂದು ತಂಡ ಕಟ್ಕೊಂಡು ಈ ರೀತಿ ಆದ್ರೆ ಆಲೋಚನೆ ಮಾಡ್ತಾ ಹೋದ್ರೆ ನಮ್ಮ ಸಮಾಜ ಇನ್ನೂ ಛಿದ್ರ ಆಗತ್ತೆ ಅಂತ ಹೇಳಿ ನಾವೆಲ್ಲರೂ ಒಂದು ವೀರಶೈವರೆಲ್ಲ ಒಂದು ಅಂತಕ್ಕಂಥ ಒಂದು ಸಮಾನ ಮನಸ್ಕರು ಸೇರಿ ಈಗ 14ನೇ ತಾರೀಕು 1,000 ಜನ ಹತ್ತತ್ರ ನಾವು ಶುಭಮಂಗಲ ಟ್ರಸ್ಟ್ ನಲ್ಲಿ ಎಲ್ಲ ಸೇರ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಇದು ರಾಜ್ಯಾದ್ಯಂತ ವಿಸ್ತೀರ್ಣ ಮಾಡಿ ಒಂದು ಹೋರಾಟವನ್ನು ಕೈಗೊಳ್ಳಬೇಕು. ಶಿವಸಂಕಲ್ಪ ವೀರಶೈವ ಲಿಂಗಾಯತ ಅಂತಕ್ಕಂಥ ಒಂದು ಒಕ್ಕೂಟವನ್ನು ಸಹ ಪ್ರಾರಂಭ ಮಾಡಿದ್ವಿ. ಈ ಕಾರ್ಯದಲ್ಲಿ ಬರ್ತಕ್ಕಂಥ ನಾವೆಲ್ಲ ಉಪಜಾತಿಗಳು ಇಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಉಪಜಾತಿಯ ಪಂಗಡದವ್ರು ಎಲ್ಲರೂ ಸಹ ಪ್ರತಿಯೊಬ್ಬರು ಇದ್ದೀವಿ. ನಾವೆಲ್ಲ ವೀರಶೈವರು ಒಂದೇ ಅಂತಕ್ಕಂಥ ಭಾವನೆಯನ್ನ ಸಮಾಜದಲ್ಲಿ ಮೂಡಿಸ್ಬೇಕು. ಅದು ಮೂಡಿಸ್ಲಿಲ್ಲ ಅಂದ್ರೆ ಸಾಕಷ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುತ್ತೆ, ಮುಂದಿನ ಪೀಳಿಗೆಗೆ ತೊಂದರೆ ಆಗ್ತಕ್ಕಂಥ ವಿಷಯ ಇರೋದ್ರಿಂದ ಮತ್ತೆ ಅದ್ರ ಜೊತೆಯಲ್ಲಿ ಹಿಂದುತ್ವ, ನಾವೆಲ್ಲ ಹಿಂದೂಗಳು ಒಂದಾಗ್ಲಿಲ್ಲ ಅಂದ್ರೆ ಅದನ್ನು ಸಹ ಕಷ್ಟ ಆಗತ್ತೆ ಅಂತೇಳಿ 2 ಅಜೆಂಡಾಗಳನ್ನು ಇಟ್ಕೊಂಡು ಈ ಶಿವಸಂಕಲ್ಪ ವೀರಶೈವ ಲಿಂಗಾಯತ ಒಕ್ಕೂಟವನ್ನು ಪ್ರಾರಂಭ ಮಾಡಿದೀವಿ. ಇದರಲ್ಲಿ ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ನಮ್ಮ ಸಮಾಜದಲ್ಲಿ ನೊಂದಿರ್ತಕ್ಕಂಥವ್ರಿಗೆ, ಬಡ ವಿದ್ಯಾರ್ಥಿಗಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಈ ಸಂಘವನ್ನು ಮುನ್ನಡೆಸ್ಕೊಂಡು ಶಿವಮೊಗ್ಗ ನಗರಾದ್ಯ ಅಷ್ಟೇ ಅಲ್ಲದೆ ಹೊರಗಡೆ ರಾಜ್ಯಕ್ಕೂ ಸಹ ಹೊರ ಜಿಲ್ಲೆಗಳಿಗೆ ಸಹ ಮುಂದಿನ ದಿನಮಾನಗಳಲ್ಲಿ ವಿಸ್ತರಣೆ ಮಾಡ್ತಾ ಒಂದು ಹೋರಾಟ ಸಮಿತಿಯನ್ನಾಗಿ ನಾವೆಲ್ಲ ಮಾರ್ಪಾಡು ಮಾಡ್ಬೇಕಂತೇಳಿ ಅನ್ಕೊಂಡಿದೀವಿ. ಇದೇ ತಿಂಗಳು 14ನೇ ತಾರೀಕು ಸಂಜೆ 6 ಗಂಟೆಗೆ ಶುಭಮಂಗಲ ಕಲ್ಯಾಣ ಮಂಟಪದಲ್ಲಿ ಮೈಸೂರದ ನಿತ್ಯಾನಂದ ಅಂತೇಳಿ ಒಬ್ಬ ಉಪನ್ಯಾಸಕರು ಬಹಳ ಅದ್ಭುತವಾಗಿ ಹಿಂದುತ್ವದ ಬಗ್ಗೆ ಒಂದು ಉಪನ್ಯಾಸವನ್ನ ನೀಡಲಿದ್ದಾರೆ. ಅವರೊಬ್ಬರನ್ನ ಉಪನ್ಯಾಸಕವಾಗಿ ಕರೆಸಿ ಒಕ್ಕೂಟ ಮತ್ತು ನಮ್ಮ ವೀರಶೈವ ಲಿಂಗಾಯತ ಒಕ್ಕೂಟದ ಬಗ್ಗೆ ಒಂದಿಷ್ಟು ಪ್ರೋತ್ಸಾಹಕಾರಿ ಭಾಷಣವನ್ನು ಸಹ ಅವರು ಮಾಡಲಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಅತಿ ಹೆಚ್ಚು ನಾವು ಇದಕ್ಕೆ ಯುವಕರನ್ನ ನಾವು ಸೆಳೀತಾ ಇದ್ದೀವಿ. ಯುವಕರು ಒಗ್ಗೂಡಿಸ್ಬೇಕು. ನಾವೆಲ್ಲ ಯುವಕರು ಒಂದಾದ್ರೆ ಸಮಾಜವನ್ನ ತಿದ್ದಲಿಕ್ಕೆ ಸಾಧ್ಯ ಆಗತ್ತೆ. ಎಲ್ಲ ನಾವು ಹಿಂದಿನ ಹಿರಿಯರೆಲ್ಲ ಏನು ಈ ಗುರುಗಳು ಹೇಳ್ತಾರ ಆ ಮಾರ್ಗದರ್ಶನ ನಡೀತಾ ಇದ್ದಾರೆ. ಹೀಗಾಗಿ ಆದಷ್ಟು ಯುವಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಯುವಕರಿಗೋಸ್ಕರ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಸಂಘದಲ್ಲಿ ನಾವು ಪ್ರತಿಯೊಬ್ಬರು ಸಹ ಯುವಕರು ಸೇರಿ ಇದು ಮುನ್ನಡೆಸ್ಕೊಂಡು ಹೋಗೋ ಒಂದು ವಿಚಾರವನ್ನು ಇಟ್ಕೊಂಡಿದ್ದೀವಿ. ದಯಮಾಡಿ ಯುವಕರಿಗೆ ಕರೆ ಕೊಡ್ತಾ ಇದ್ದೀನಿ, ವೀರಶೈವ ಲಿಂಗಾಯತ ಹುಡುಗರಿಗೆ ಆ ಪಂಗಡ ಈ ಪಂಗಡ ಅನ್ನದೆ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಶುಭಮಂಗಲ ಕಲ್ಯಾಣ ಮಂಟಪದ 14ನೇ ತಾರೀಕು ಸಂಜೆ 6 ಗಂಟೆಗೆ ಬರ್ಬೇಕು ಅಂತೇಳಿ ಇದ್ರ ಮುಖಾಂತರ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.